ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ಸುಮಾರು ಜನ ಅಂದ್ಕೊಂಡಿರ್ಬೋದು ಸತೀಶ್ ಅವರು ಎಲ್ಲಿ ಮಿಸ್ ಆದರೂ 2 ವಾರದಿಂದ ವೀಡಿಯೋಸ್ ಹಾಕಿಲ್ಲ, ಕಮೆಂಟ್ಸ್ಗಳಿಗೆ ಎಷ್ಟು ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ ಅಂದ್ಕೊಂಡಿರ್ಬೋದು. ನನ್ನ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಸ್ನೇಹಿತರೆ. ನನ್ನ ಪರ್ಸ್ನಲ್ ಲೈಫಲ್ಲಿ ಸ್ವಲ್ಪ ಬ್ಯುಸಿ ಇದೆ. ಸ್ವಲ್ಪ ಫಂಕ್ಷನ್ಸ್ಗಳು ಅದು ಇದು ಇದ್ದಿದ್ದರಿಂದ 2 ವಾರ ಸ್ವಲ್ಪ ಬ್ಯುಸಿ ಇದೆ. ಟ್ರೇಡಿಂಗ್ ಸಹ ಕಂಪ್ಲೀಟ್ ಪ್ರತಿದಿನವೂ ಮಾಡೋಕ್ಕೆ ಆಗಿರಲಿಲ್ಲ. ಹೇಳಿದ್ನಲ್ಲ, ಪ್ರತಿದಿನ ಮಾಡಲೇಬೇಕಂತ ಏನು ರೂಲ್ಸ್ ಏನಿಲ್ಲ. ಸಾಕಷ್ಟು ಟ್ರೇಡಿಂಗ್ ಮಾಡಿದೆ. ಅದೇ ಬ್ಯುಸಿ ಶೆಡ್ಯೂಲಲ್ಲಿ, ಬ್ಯುಸಿ ಟೆನ್ಷನಲ್ಲಿ ಲಾಸ್ ಸಹ ಆಗಿತ್ತು. ಇದರಿಂದ ಒಂದು ಎಕ್ಸ್ಪೀರಿಯೆನ್ಸ್ ಏನಂದರೆ ಸ್ನೇಹಿತರೆ, ನಿಮ್ಮ ಮೈಂಡ್ ಯಾವಾಗ ಫ್ರೀ ಇರುತ್ತೆ ಆವಾಗ ಮಾತ್ರ ಟ್ರೇಡಿಂಗ್ ಮಾಡಿ ಅನ್ನುವ ಒಂದು ವಿಷಯನ ಸಹ ಮತ್ತೊಮ್ಮೆ ಕಲಿತೆ. ಗೊತ್ತಿದ್ರೂ ಸಹ ಮತ್ತೆ ಮಿಸ್ಟೇಕ್ಸ್ ಮಾಡ್ತೀರಿ. ಆ ರೀತಿ ಮಿಸ್ಟೇಕ್ಸ್ ನೀವು ಸಹ ಮಾಡಬೇಡಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಸ್ಪೆಷಲ್ ವೀಡಿಯೋನ ನಿಮಗೆ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇತ್ತೀಚೆಗೆ ನಮಗೆ ರವಿಕುಮಾರ್ ಅನ್ನೋ ಒಬ್ಬರು ಒಂದು ಕಮೆಂಟ್ ಹಾಕಿದರು. 200 ರೂಪಾಯಿ 300 ರೂಪಾಯಿ ಪ್ರಾಫಿಟ್ ಬಂದರೆ ಎಲ್ಲ ಟ್ಯಾಕ್ಸ್ ಕಟ್ ಆಗುತ್ತೆ ಸರ್ ಅಂತ ಒಂದು ಕಮೆಂಟ್ ಹಾಕಿದರು. ನೋಡಿ, ಇದಕ್ಕೆ ನಾನು 3 ದಿವಸ ಆಗಿದೆ. ಆದರೂ ನನಗೆ ಲೈಕ್ ಆಗಲಿ ಅಥವಾ ನನ್ನೊಂದು ಹಾರ್ಟ್ ಆಗಲಿ ಯಾವುದೂ ಮಾಡಿರಲಿಲ್ಲ. ಸ್ವಲ್ಪ ಬ್ಯುಸಿ ಇದೆ ಅಂತ ಹೇಳಿದ್ರೆ ಅಂದ್ಕೊಂಡೆ ಇದ್ರ ಬಗ್ಗೆ ಒಂದು ಸಣ್ಣ ವೀಡಿಯೋ ಮತ್ತೆ ಮಾಡಿ ನಮ್ಮ ಈ ರೆಗ್ಯುಲರ್ ವೀಡಿಯೋಸ್ ಏನು ಅಪ್ಡೇಟ್ಸ್ ಇದೆ ಅದನ್ನು ಮತ್ತೆ ಶುರು ಮಾಡುವ ಅನ್ನೋ ಒಂದು ಇಂಟೆನ್ಷನ್ಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೆನ್ಪಿಡಿ ಸ್ನೇಹಿತರೆ, ನೀವು ಯಾವುದೇ ಟ್ರೇಡಿಂಗ್ ಮಾಡಿದ್ರೆ ಮೊದಲನೇದಾಗಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ನಿಮ್ಮ ರಿಸ್ಕ್ ಎಷ್ಟಿದೆ, ನೀವು ಎಷ್ಟು ಪ್ರಾಫಿಟ್ ಅರ್ನ್ ಮಾಡಿದ್ರೆ ನಿಮ್ಮ ಬ್ರೇಕ್ ಈವನ್ ಆಗುತ್ತೆ, ಮೂರನೇದಾಗಿ ಎಷ್ಟು ಪ್ರಾಫಿಟು ನಿಮಗೆ ಬರುತ್ತೆ ಅನ್ನೋದು ಕಂಪ್ಲೀಟಾಗಿ ನೀವು ಅರ್ಥ ಮಾಡಿಕೊಂಡೆ ಒಂದು ಟ್ರೇಡ್ಗೆ ಎಂಟ್ರ್ ಆಗಬೇಕು. ಸುಮಾರು ಜನ ಅಂದ್ಕೊಂಡಿರ್ಬೋದು, ಓಕೆ ನನಗೆ ಪ್ರಾಫಿಟ್ ಒಂದು 200 ರೂಪಾಯಿ ತೋರಿಸ್ತಿತ್ತು ಅಂತ ಹೇಳಿದ್ರೆ ಓಕೆ ಅಷ್ಟು 200 ರೂಪಾಯಿ ಬರುತ್ತೆ ಅಂತ ಅಂದ್ಕೊಂಡಿರ್ತಾರೆ. ನೆನ್ಪಿಡಿ ಸ್ನೇಹಿತರೆ, 200 ರೂಪಾಯಿ ಪ್ರಾಫಿಟ್ ನಿಮಗೆ ತೋರಿಸಿದ್ರೆ ಅದರಲ್ಲಿ ಬ್ರೋಕರೇಜ್ ಟ್ಯಾಕ್ಸಸ್ ಆಗಿರ್ಬೋದು, STT ಆಗಿರ್ಬೋದು, GST ಆಗಿರ್ಬೋದು, ಈ ಥರ ಯಾವುದೇ ಟ್ಯಾಕ್ಸಸ್ ಇದೆ ಎಲ್ಲ ಟ್ಯಾಕ್ಸಸ್ ಇನ್ಕ್ಲೂಡಿಂಗ್ SEBI ಚಾರ್ಜಸ್ ಆಗಿರ್ಬೋದು ಮತ್ತು ಬ್ರೋಕರೇಜ್ ಚಾರ್ಜಸ್ ಏನೇನಿದೆ ಎಲ್ಲ ಚಾರ್ಜಸ್ ಕಟ್ಟಾಗಿ ನಿಮಗೆ ಪ್ರಾಫಿಟ್ ನಿಮ್ಮ ಅಕೌಂಟ್ಗೆ ಬರುತ್ತೆ. ಅದನ್ನು ಬಿಟ್ಟು ನೀವು ಜಸ್ಟ್ ನೆನ್ಪಿಟ್ಕೊಳ್ಳಿ, ಒಂದು 10 ಟ್ರೇಡ್ ಮಾಡಿರ್ತೀರ, 10 ಟ್ರೇಡಲ್ಲಿ ನೀವು ಸೇರಿಸಿ 200 ರೂಪಾಯಿ ಪ್ರಾಫಿಟ್ ಅಂತ ತೋರಿಸಿರುತ್ತೆ. ನೆನ್ಪಿಡಿ ಸ್ನೇಹಿತರೆ, ಬ್ರೋಕರೇಜು ಚಾರ್ಜ್ ಮಾಡೋದು ನಿಮ್ಮ ಪರ್ ಎಕ್ಸಿಕ್ಯೂಟೆಡ್ ಆರ್ಡರ್ ಅಲ್ಲಿ ಮಾತ್ರ. ಟೋಟಲ್ ಆಗಿ ಅಲ್ಲ. ನೆನ್ಪಿಡಿ, ಜಸ್ಟ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಡೀಟೇಲಾಗಿ, ಜಸ್ಟ್ ನೆನ್ಪಿಟ್ಕೊಳ್ಳಿ. ಇವಾಗ ನೀವು ಝೆರೋದಾನೇ ತೊಗೊಂಡ್ರೆ ಅವ್ರು ಹೇಳ್ತಾರೆ 20 ರೂಪೀಸ್ ಆರ್ 0.01% ಅಂತ ಏನು ಬ್ರೋಕರೇಜ್ ಇದೆ ಅದು ಬಂದು ಪರ್ ಎಕ್ಸಿಕ್ಯೂಟೆಡ್ ಆರ್ಡರ್. ನೋಡ್ಬಿಡವ ಏನೇನಿದೆ ಅಂತ. ನಿಮ್ಗೆ ಜಸ್ಟ್ ಒಂದು ಐಡಿಯಾ ಬರುತ್ತೆ. ಆ ಇಂಟೆನ್ಷನ್ಗೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೆನ್ಪಿಡಿ ಸ್ನೇಹಿತರೆ, ಯಾವುದೇ ಒಂದು ನಾವು ರೂಲ್ಸ್ ನೋಡೋಂಗಾಗಿದ್ದರೆ ಯಾವುದೇ ಒಂದು ಬ್ರೋಕರೇಜ್ ಆಗಿರ್ಬೋದು ಅವ್ರದ್ದು ರೂಲ್ಸ್ ಏನಂತ ನಾವು ಕಂಪ್ಲೀಟಾಗಿ ನೋಡಬೇಕು. ಇಲ್ಲೇನು ಹೇಳಿದ್ದಾರೆ, 20 ರೂಪೀಸ್ ಇಂಟ್ರಾಡೇ ಆ್ಯಂಡ್ ಫ್ಯೂಚರ್ಸ್ ಆ್ಯಂಡ್ ಟ್ರೇಡ್ಸ್ ಅಂತ ಹಾಕಿದ್ದಾರೆ. ಇಲ್ಲೇನು ಹಾಕ್ತಾರೆ ನೋಡಿ, ಫ್ಲ್ಯಾಟ್ 20 ರೂಪೀಸ್ ಆರ್ 0.01% ವಿಚ್ ಎವರ್ ಇಸ್ ಲೋಯರ್, ಅಂದರೆ ಎರಡಲ್ಲಿ ಯಾವುದು ಕಡಿಮೆ ಇರುತ್ತೆ ಅದು ಪರ್ ಎಕ್ಸಿಕ್ಯೂಟೆಡ್ ಆರ್ಡರ್. ನೆನ್ಪಿಟ್ಕೊಳ್ಳಿ, ಪರ್ ಎಕ್ಸಿಕ್ಯೂಟೆಡ್ ಆರ್ಡರ್. ಜಸ್ಟ್ ಎಕ್ಸಾಂಪಲ್ ತೊಗೊಳವ, ನೀವೊಂದು ಆರ್ಡರ್ ಪ್ಲೇಸ್ ಮಾಡ್ತೀರಾ, ಒಂದು 50 ಕ್ವಾಂಟಿಟಿ ಬೈ ಮಾಡಬೇಕಂತ ಅಂದ್ಕೊಂಡಿರ್ತೀರ, ಒಂದು ಯಾವುದೋ ಒಂದು ಪ್ರೈಸ್ಗೆ ಅಂತ ಅಂದ್ಕೊಳ್ಳಿ. ನೀವು 50 ಕ್ವಾಂಟಿಟಿ ನೀವು ಯಾವ ಪ್ರೈಸ್ಗೆ ಹಾಕಿರ್ತೀರ ಆ ಪ್ರೈಸ್ಗೆ ಒಂದೇ ಶಾಟ್ ಅವೈಲೇಬಲ್ ಆಗಿದ್ದರೆ ನೀವು 50 ಕ್ವಾಂಟಿಟಿ 1 ಶಾಟಾಗಿ ಬೈ ಆಗುತ್ತೆ. ಅಕಸ್ಮಾತ್ ಏನಾದರೂ ಆ 50 ಕ್ವಾಂಟಿಟಿ ನೀವು ಕೊಟ್ಟಿರೋ ರೇಂಜ್ಗೆ ಏನಾದರೂ ಸಿಕ್ಕಿಲ್ಲ ಅಂತ ಹೇಳಿದ್ರೆ, 5 ಸಲ ಸಿಕ್ತು ಅಂತ ಹೇಳಿದ್ರೆ 5 ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ. ಆಗ ರೂಲ್ಸ್ ನೆನ್ಪಿಟ್ಕೊಳ್ಳಿ, 0.01% 5 ಸಲ ಕ್ಯಾಲ್ಕುಲೇಟ್ ಆಗುತ್ತೆ. ಅರ್ಥ ಆಯಿತಾ? ಮತ್ತೊಂದು ಸಲ ಜಸ್ಟ್ ಬ್ರೀಫಾಗಿ ಸಮರಿ ಮಾಡ್ತೀನಿ. ನೀವೇನಾದ್ರು 50 ಕ್ವಾಂಟಿಟಿನ ಬೈ ಮಾಡಬೇಕು, 50 ಕ್ವಾಂಟಿಟಿ ಒಂದು 10 ರೂಪಾಯಿಗೆ ಬೈ ಮಾಡಬೇಕಂತ ಅಂದ್ಕೊಳ್ಳಿ. 10 ರೂಪಾಯಿಗೆ 50 ಕ್ವಾಂಟಿಟಿ 1 ಶಾಟ್ ಸಿಕ್ತು ಅಂತ ಹೇಳಿದ್ರೆ ಒಂದೇ ಸಲ ಎಕ್ಸಿಕ್ಯೂಟ್ ಆದರೆ ಅದು ಪರ್ ಆರ್ಡರ್, ಅಂದರೆ ಒಂದು ಆರ್ಡ್ರ್ ಎಕ್ಸಿಕ್ಯೂಟೆಡ್ ಆರ್ಡರ್ ಅಂತ ಕರೀತಾರೆ. ಅದು ಬಿಟ್ಟು ನಿಮಗೆ 50 ಕ್ವಾಂಟಿಟಿ 5 ಸಲ ಸಿಕ್ತು, 10 ರೂಪಾಯಿ 5 ಸಲ ಏನಾದರೂ ಆರ್ಡರ್ ಎಕ್ಸಿಕ್ಯೂಟ್ ಆಗಿದ್ದರೆ ಈ ಬ್ರೋಕರೇಜು 5 ಸಲ ಕ್ಯಾಲ್ಕುಲೇಟ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ. ಆಗ ಇದು 20 ರೂಪಾಯಿ ಸಹ ಕ್ರಾಸ್ ಆಗುವಂತಹ ಚಾನ್ಸಸ್ ಇರುತ್ತೆ, ಅದು ನೆನ್ಪಿಟ್ಕೊಳ್ಳಿ. ಓಕೆ, ನಮ್ಮ ಈ ರವಿಕುಮಾರ್ ಅವ್ರಿಗೆ ಒಂದು ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೀವು 200 ರೂಪಾಯಿ 300 ರೂಪಾಯಿ ಬಂದರೆ ನೀವು ಫಸ್ಟು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ನೀವು ಎಷ್ಟು ಆರ್ಡರ್ಸ್ನ ಎಕ್ಸಿಕ್ಯೂಟ್ ಮಾಡ್ತಾಯಿದ್ದೀರಾ, ಆ ಆರ್ಡರ್ಸ್ಗೆ ಎಷ್ಟು ಬ್ರೋಕರೇಜು ಟ್ಯಾಕ್ಸಸ್ ಕ್ಯಾಲ್ಕುಲೇಟ್ ಆಗುತ್ತೆ ಅನ್ನೋದು ಸಹ ನೀವು ನೆನ್ಪಿಟ್ಕೊಬೇಕು. ಅದಕ್ಕಾಗಿ ಇಂಡಿಯಾದ ನಂಬರ್ 1 ಬ್ರೋಕರೇಜ್ ಝೆರೋಧಾ. ನಾನು ಎಲ್ಲರಿಗೂ ಝೆರೋಧಾ ಏನಕ್ಕೆ ರೆಫರ್ ಮಾಡ್ತೀನಿ ಅಂದರೆ ಸ್ನೇಹಿತರೆ, ಮೊದಲನೇದಾಗಿ ಈ ಒಂದು ಅಡ್ವಾಂಟೇಜು ಕಡಿಮೆ ಬ್ರೋಕರೇಜ್ ಇರುತ್ತೆ. ಅದನ್ನು ಬಿಟ್ಟು ನೀವೇನಾದರೂ ಫುಲ್ ಸರ್ವಿಸ್ ಬ್ರೋಕರೇಜ್ ಹತ್ರ ಹೋದರೆ ಈ ಚಾರ್ಜಸ್ಸು 20 ರೂಪೀಸ್ ಸಹ ಆಗ್ಬೋದು, 100 ರೂಪಾಯಿ ಸಹ ಆಗ್ಬೋದು. ಜಸ್ಟ್ ನೆನ್ಪಿಟ್ಕೊಳ್ಳಿ, ನೀವು ಕಲಿಯೋ ಗಂಟ ಈ ಥರ ಡಿಸ್ಕೌಂಟ್ ಬ್ರೋಕರೇಜ್ನ ಯೂಸ್ ಮಾಡಿಕೊಂಡ್ರೆ ಗೆಲ್ಲುವಂತಹ ಅಟ್ಲೀಸ್ಟ್ ಒಂದು ಸ್ವಲ್ಪ ಪ್ರಾಫಿಟ್ ಮಾಡುವಂಥ ಆಪರ್ಚುನಿಟಿ ಹೆಚ್ಚಿಗಿರುತ್ತೆ ಅನ್ನೋದು ನನ್ನ ಒಂದು ಎಕ್ಸ್ಪೀರಿಯೆನ್ಸ್. ಓಕೆ, ಝೆರೋಧಾ ಅವರು
ಬ್ರೋಕರೇಜ್ ಕ್ಯಾಲ್ಕುಲೇಟ್ ಮಾಡೋದನ್ನ ಒಂದು ಈ ಫೆಸಿಲಿಟಿನ ಸುಮಾರು ವರ್ಷದಿಂದ ತೊಗೊಂಬಂದರು. ಸೊ ಇದನ್ನು ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ ಸ್ನೇಹಿತರೆ ನೋಡಿ, ಇವಾಗ ನಾವು ಇದೇ ಒಂದು ಎಕ್ಸಾಂಪಲ್ ತೊಗೊಳೋಣ. ನೀವೊಂದು 50 ಕ್ವಾಂಟಿಟಿ ಬೈ ಮಾಡಬೇಕು. ಸೊ 10 ರೂಪಾಯಿಗೆ, ಓಕೆ, 50 ಕ್ವಾಂಟಿಟಿ. ಸೊ ಇದನ್ನು ನೀವು ಎಷ್ಟಕ್ಕೆ ಸೇಲ್ ಮಾಡಿದ್ರೆ ನಿಮಗೆ ಪ್ರಾಫಿಟ್ ಬರುತ್ತೆ ಅಂತ ಒಂದು ಕ್ಯಾಲ್ಕುಲೇಟ್ನ ಮಾಡುವ. ಸೊ 102 ರೂಪಾಯಿ ಅಂತ ಅಂದ್ಕೊಳ್ಳಿ. ಸೊ 12 ರೂಪಾಯಿ ಅಂತ ಅಂದ್ಕೊಳ್ಳಿ. 10 ರೂಪಾಯಿಗೆ ಬೈ ಮಾಡಿದ್ದೀರಾ, 12 ರೂಪಾಯಿಗೆ ಸೆಲ್ ಮಾಡಿದ್ರೆ 50 ಕ್ವಾಂಟಿಟಿ, ನಿಮ್ಗೆ ಬರೋ ಪ್ರಾಫಿಟು 99 ರೂಪಾಯಿ. ಸೊ ಅಪ್ರಾಕ್ಸಿಮೇಟ್ಲಿ 100 ರೂಪಾಯಿ ಅಂತ ಅಂದ್ಕೊಳ್ಳೋಣ. ಅದನ್ನು ಬಿಟ್ಟು ನೀವೇನು ಅಂದ್ಕೊಂಡಿರ್ತೀರಾ, ಈ 50 ಕ್ವಾಂಟಿಟಿ ಏನಾದ್ರು 5 ಸಲ ಬೈ ಮಾಡಿದರೆ ನಿಮಗೆ ಇಷ್ಟು ಬರುತ್ತಾ ಪ್ರಾಫಿಟ್ಟು? ಖಂಡಿತವಾಗಿಯೂ ಇಲ್ಲ. ಇದು ಅಪ್ರಾಕ್ಸಿಮೇಟ್ಲಿ ಒಂದು 50ರಿಂದ 60 ರೂಪಾಯಿ ಪ್ರಾಫಿಟ್ ಬರ್ಬೋದು. ಸೊ ಇದನ್ನು ನೀವು ಆರ್ಡ್ರನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕಿಂತ ಮುಂಚೆ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಬ್ರೋಕರೇಜ್ ಎಷ್ಟಿದೆ, STT ಎಷ್ಟಿದೆ, ಅದೇ ರೀತಿ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ ಚಾರ್ಜಸ್ ಎಷ್ಟಿದೆ, ಕ್ಲಿಯರಿಂಗ್ ಚಾರ್ಜಸ್, GST, ಅದೇ ರೀತಿ SEBI ಚಾರ್ಜಸ್ಸು, ಟ್ಯಾಕ್ಸಸ್ ಏನಾದರೂ ಇತ್ತು ಅಂದರೆ ನಿಮಗೆ ಯಾವುದಕ್ಕೆ ಬ್ರೇಕ್ ಈವನ್ ಆಗುತ್ತೆ. ಸೊ ಈಗ ನೀವು 10 ರೂಪಾಯಿಗೆ ತೊಗೊಂಡ್ರೆ 11 ರೂಪಾಯಿಗೆ ತೊಗೊಂಡ್ರೆ ಎಷ್ಟು ಬ್ರೇಕ್ ಈವನ್ ಬರುತ್ತೆ? ಬರಲ್ಲ. ಸೊ ಅದೇ ರೀತಿ ನಿಮಗೆ ಬೈ ಮಾಡಿದ ನಂತರ ಎಷ್ಟಕ್ಕೆ ಸೆಲ್ ಮಾಡಿದ್ರೆ ಎಷ್ಟಕ್ಕೆ ಪ್ರಾಫಿಟ್ ಬರುತ್ತೆ, ಎಷ್ಟು ಪ್ರಾಫಿಟ್ ಬರುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಈ 50 ಕ್ವಾಂಟಿಟಿ 5 ಸಲ ಬೈ ಮಾಡಿದ್ರೆ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಇದೆಲ್ಲ ಹತ್ತತ್ರ 3ರಿಂದ 4 ಸಲ ಡಬಲ್ ಆಗಬಹುದು. ಆವಾಗ ನಿಮ್ಗೆ ಬರೋದು ಪ್ರಾಫಿಟ್ 99 ರೂಪಾಯಿ ಅಲ್ಲ, ಹತ್ತತ್ರ ಒಂದು 50ರಿಂದ 60 ರೂಪಾಯಿ ಅಂತ ಅಂದ್ಕೊಬೋದು. ನೆನ್ಪಿಟ್ಕೊಳ್ಳಿ. ಇದು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನ್ಗೋಸ್ಕರ ಮಾಡಿದ್ದೀನಿ ರವಿಕುಮಾರ್ ಅವರೇ. ಇದು ನಿಮ್ಗೆ ತಕ್ಕ ಮಟ್ಟಿಗೆ ಹೆಲ್ಪ್ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಓಕೆ, ನಂತರ ಸ್ನೇಹಿತರೆ ಮತ್ತೊಂದು ಸೂಪರ್ ಡೂಪರ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಝೆರೋಧಾ ಅವರು ಸೂಪರ್ ಆಗಿರುವಂಥ ಒಂದು ಫೆಸಿಲಿಟಿ ತೊಗೊಂಬಂದಿದ್ದಾರೆ. ಸೊ ಇದುವರೆಗೂ ನೀವು ನೋಡಿರ್ಬೋದು, ನೀವು ಯಾವುದೋ ಒಂದು ಸ್ಟಾಕ್ನ ನೀವು ನೋಡಿದ್ರೆ ಈ 5 ಲೆವೆಲ್ ಪ್ರೈಸ್ ಲೆವೆಲ್ ನಮ್ಗೆ ತೋರಿಸ್ತಿತ್ತು. ಇದನ್ನು ಬಂದು ಲೆವೆಲ್ 2 ಡೇಟಾ ಅಂತ ಕರೀತಾರೆ. ನೋಡಿ 1 2 3 4 5. ಸೊ ಇದು ಬೈಯರ್ಸು, ಇದು ಸೆಲ್ಲರ್ಸು. ಸೊ ಇದರಲ್ಲಿ ಬೈಯರ್ಸು ಸೆಲ್ಲರ್ಸು ಎಷ್ಟಿದ್ದಾರೆ, ಎಷ್ಟು ಪ್ರೈಸ್ಗೆ ಸೆಲ್ ಮಾಡ್ತಿದ್ದಾರೆ, ಎಷ್ಟು ಪ್ರೈಸ್ಗೆ ಬೈ ಮಾಡ್ತಿದ್ದಾರೆ, ಅದೇ ರೀತಿ ಎಷ್ಟು ಜನ ಆರ್ಡರ್ಸ್ ಪ್ಲೇಸ್ ಮಾಡಿದ್ದಾರೆ ಅನ್ನೋ ಒಂದು ಇನ್ಫಾರ್ಮೇಷನ್ ಸಿಗ್ತಿತ್ತು. ಇದನ್ನು ಬಿಟ್ಟು ನನಗೂ ಸಹ ಸುಮಾರು ಸಲ ಅನಿಸ್ತಿತ್ತು, ಇದೇನಾದರೂ ಇದನ್ನ ಟಿಕ್ ಅಂತಾರೆ, 1 2 3 5 ಟಿಕ್ ಅಂತಾರೆ. ಇದೇ ನನಗೆ 10 ಟಿಕ್ ಸಿಕ್ಕಿದ್ರೆ ಹೇಗೆ ಇನ್ಫಾರ್ಮೇಷನ್ ನನಗೆ ಹೆಲ್ಪ್ ಆಗ್ಬೋದು ಅಂತ ಸುಮಾರು ವರ್ಷದಿಂದ ಯೋಚನೆ ಮಾಡ್ತಾಯಿದ್ದೆ. ಸೊ ಝೆರೋಧಾ ಅವರು ಈ 5 ಬಿಟ್ಸ್ ಅಥವಾ 5 ಟಿಕ್ಸ್ ಅಂತ ಏನೋ ಕರೀತಾರೆ, ಅದನ್ನು ಕರೆಂಟ್ಲಿ ಇಟ್ಟಿದ್ರು. ಈಗ ಲೆವೆಲ್ 3 ಅಥವಾ 20 ಡೆಪ್ತ್ ಅನ್ನೋ ಒಂದು ಕಾನ್ಸೆಪ್ಟ್ ತಂದಿದ್ದಾರೆ. ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ವರ್ಕ್ ಆಗುತ್ತೆ, ಹೆಂಗೆ ನೀವು ಯುಟಿಲೈಸ್ ಮಾಡ್ಕೊಬೋದು ಅಂತ. ನಾನೇನು ಅನ್ಕೊತಿದ್ದೆ ಮುಂಚೆ, ಈ 5 ಟಿಕ್ನ ಬಿಟ್ಟು ಮತ್ತೆ ಒಂದು 5 ಎಕ್ಸ್ಟ್ರಾ ಸಿಕ್ಕಿದ್ರೆ ಹೆಲ್ಪ್ ಆಗ್ಬೋದು ಅಂತ ಒಂದು ಅನಿಸಿಕೆ ನನಗಿತ್ತು ಸುಮಾರು ವರ್ಷದಿಂದ. ಯಾರು ಇಂಡಿಯಾದಲ್ಲಿ ಬಂದಿಲ್ಲ ಇದುವರೆಗೂ. ಸೊ ಝೆರೋಧಾ ಅವರು ಫಸ್ಟ್ ಟೈಮ್ ತಂದಿದ್ದಾರೆ. ಸೊ ಇದರಲ್ಲಿ ಆಪರ್ಚುನಿಟಿ ಏನಂತ ಹೇಳಿದ್ರೆ, ನಿಮಗೆ 20 ಪ್ರೈಸ್ನ ಎಷ್ಟು ಜನ ಬಿಡ್ಡಿಂಗ್ ಮಾಡಿದರೆ, ಎಷ್ಟು ಪ್ರೈಸ್ಗೆ ಎಷ್ಟು ಕ್ವಾಂಟಿಟಿಗೆ ಸೆಲ್ ಮಾಡ್ತಿದ್ದಾರೆ ಅನ್ನೋ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ಇದು ಬಂದು ಲೆವೆಲ್ 3 ಅಥವಾ 20 ಡೆಪ್ತ್ ಅಂತ ಕರೀಬೋದು. ಸೊ ನೋಡಿ, ಈ ಎಕ್ಸಾಂಪಲಲ್ಲಿ ಇದು zerodha.com ಲಾಗಿನ್ ಆಗಿರೋದು. HDFC ಬ್ಯಾಂಕ್ ಬಂದು 5 ಟಿಕ್ಸ್ ಇದೆ. ಇದನ್ನು ಏನಾದರೂ ಈ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ನೋಡಿ 20 ಟಿಕ್ಸ್ ಸಿಗುತ್ತೆ. ಸೊ ಎಣಿಸ್ಕೊಬೋದು. ಸೊ ಯಾವ್ಯಾವ ಪ್ರೈಸಲ್ಲಿ ಎಷ್ಟೆಷ್ಟು ಜನ ಕೂತಿದ್ದಾರೆ, ಎಷ್ಟೆಷ್ಟು ಪ್ರೈಸ್ಗೆ ಸೆಲ್ ಮಾಡ್ತಿದ್ದಾರೆ, ಎಷ್ಟು ಆರ್ಡರ್ಸ್ ಪ್ಲೇಸ್ ಮಾಡಿದ್ದಾರೆ ಅನ್ನೋ ಒಂದು ಇನ್ಫಾರ್ಮೇಷನ್ ಸಿಗೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಇದು ಅಪ್ ಮೂಮೆಂಟಲ್ಲಿ ಇದೆಯಾ ಈ ಸ್ಟಾಕು, ಇಲ್ಲ ಡೌನ್ ಮೂಮೆಂಟ್ ಆಗುವಂತಹ ಚಾನ್ಸಸ್ ಇದೆಯಾ ಅಂತ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ಓಕೆ, ಸೊ ಈಗ ಲೈವ್ ಮಾರ್ಕೆಟ್ ಇಲ್ಲ, ಅದರಿಂದ ನಿಮಗೆ ಸಿಗ್ತಾರೆ ಸ್ನೇಹಿತರೆ. ಸೊ ನಾನು ಡೈರೆಕ್ಟಾಗಿ ಕೈಟ್ಗೆ ಹೋಗ್ತಿದ್ದೀನಿ. ನೆನ್ಪಿಡಿ ಸ್ನೇಹಿತರೆ, ಈ ಫೆಸಿಲಿಟಿ ಕರೆಂಟ್ಲಿ ವೆಬ್ ಬೇಸ್ ಅಂದರೆ kite.zerodha.com ಏನು ಲಿಂಕ್ ಇದೆ ಅದರಲ್ಲಿ ಮಾತ್ರ ಅವೈಲಬಿಲಿಟಿ ಇದೆ. ಮೊಬೈಲಲ್ಲಿ ಇನ್ನೂ ಬಂದಿಲ್ಲ ಇದು. ಸೊ ಪ್ರಾಬಬ್ಲಿ ಇನ್ನು 15-20 ದಿವಸದಲ್ಲಿ ಬರುವಂತಹ ಒಂದು ಚಾನ್ಸಸ್ ಇದೆ, ನೆನ್ಪಿಟ್ಕೊಳ್ಳಿ. ಓಕೆ, ನೀವು ಯಾವುದೋ ಒಂದು ಸ್ಟಾಕ್ ಲಾಗಿನ್ ಮಾಡಿ ಆ ಸ್ಟಾಕ್ನ ನೀವು ಯೂಶಲಿ ಏನು ಮಾಡ್ತೀವಿ, ಜಸ್ಟ್ ರಿಫ್ರೆಶ್ ಮಾಡ್ತೀನಿ, ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ಕೊಡ್ತೀನಿ. ಓಕೆ, ಸೊ ಇಲ್ಲಿ ಎಕ್ಸಾಂಪಲು IGL ಅಂತ ಅಂದ್ಕೊಳ್ಳಿ. IGL ನೀವು ಈ ಆಪ್ಷನ್ಸ್ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು 5 ಟಿಕ್ ಸಿಗುತ್ತೆ. 5 ಬಿಡ್ಡು, 5 ಆಫರ್ ಅಥವಾ ಸೆಲ್ಲರ್ಸ್ ಅಂತ ಏನು ಕರೀತಾರೆ ಅದು ಇನ್ಫಾರ್ಮೇಷನ್ ಸಿಗುತ್ತೆ. ಅಂದರೆ ಯಾವ ಪ್ರೈಸ್ಗೆ ಎಷ್ಟು ಜನ ಸೆಲ್ ಮಾಡ್ತಿದ್ದಾರೆ ಅಂತ 5 ಲೆವೆಲ್ ಇನ್ಫಾರ್ಮೇಷನ್ ಸಿಗ್ತಿತ್ತು. ಈಗ ಇದನ್ನು ನೀವು ಕ್ಲಿಕ್ ಮಾಡಿದ್ರೆ ಬೈಯರ್ಸು 20 ಅಂದರೆ ಟಾಪ್ 20, ಸೆಲ್ಲರ್ಸು 20 ಟಾಪ್ 20 ಈ ಇನ್ಫಾರ್ಮೇಷನ್ ಸಿಗೋದ್ರಿಂದ ನಿಮ್ಗೆ ಗೊತ್ತಾಗುತ್ತೆ ಆ ಸ್ಟಾಕು ಅಪ್ ಮೂಮೆಂಟಲ್ಲಿದೆ, ಡೌನ್ ಮೂಮೆಂಟಲ್ಲಿ ಆಗಬಹುದಾ ಅನ್ನೋ ಒಂದು ಇನ್ಫಾರ್ಮೇಷನ್ ಯೂಸ್ ಮಾಡಿಕೊಂಡು ಸಹ ನೀವು ಟ್ರೇಡಿಂಗ್ ಮಾಡ್ಬೋದು. ಬಟ್ ಒಂದು ಡಿಸ್ಅಡ್ವಾಂಟೇಜ್ ಅಂದರೆ ಸ್ನೇಹಿತರೆ, ಇದು ಸಿಕ್ಕಾಪಟ್ಟೆ ಮೂಮೆಂಟ್ ಆಗೋದ್ರಿಂದ ನಿಮಗೆ ಸಿಕ್ಕಾಪಟ್ಟೆ ನೋಡಿ ಕಣ್ಣು ಸ್ವಲ್ಪ ಪ್ರೆಷರ್ ಆಗುವಂತಹ ಚಾನ್ಸಸ್ ಇರುತ್ತೆ. ನೆನ್ಪಿಡಿ ಸ್ನೇಹಿತರೆ, ಟ್ರೇಡಿಂಗಲ್ಲಿ ಬೇಕಾಗಿರೋದು ಸಿಂಪ್ಲಿಸಿಟಿ. ಆ ಸಿಂಪ್ಲಿಸಿಟಿಯನ್ನು ನೀವು ಹೇಗೆ ಯೂಸ್ ಮಾಡ್ಕೊತೀರಾ, ಈ ಇನ್ಫಾರ್ಮೇಷನ್ ನಿಮಗೆ ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ನಂತರ ಯೂಸ್ ಮಾಡಿ. ಇವಾಗ ಏನಾದರೂ ನೀವು ಪರ್ಟಿಕ್ಯುಲರ್ ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದ್ದೀರಾ, ನಿಮಗೆ 5 ಡೆಪ್ತ್ ಹೆಲ್ಪ್ ಆಗ್ತಿದೆ ಅಂದರೆ ಅದಕ್ಕೆ ಸ್ಟಿಕ್ ಆಗಿ ಸ್ಲೋ ಆಗಿ ಈ 20 ಡೆಪ್ತ್ಗೆ ಹೋಗಿ ನಂತರ ನಿಮಗೆ ಕಂಫರ್ಟ್ ಆದರೆ ಯೂಸ್ ಮಾಡಿ ಅಂತ ನನ್ನ ಒಂದು ಸಲಹೆ. ಓಕೆ,
ಮತ್ತು ಇನ್ನೊಂದೇನು ಸ್ನೇಹಿತರೆ, ಸುಮಾರು ಜನ ನಾನು ಯೂಟ್ಯೂಬಲ್ಲಿ ನೋಡ್ತಿದ್ದೆ, ಎಲ್ಲರೂ ಹೇಳ್ತಿದ್ರು ಇದು ವರ್ಲ್ಡಲ್ಲಿ ನಂಬರ್ 1 ಹಾಗೆ ಹೀಗೆ ಅಂತ. ನೆನ್ಪಿಡಿ ಸ್ನೇಹಿತರೆ, ನಾನು ಯಾವುದೋ ಒಂದು US ಬೇಸ್ಡ್ ಬ್ರೋಕರೇಜ್ ಒಂದು ಸ್ಕ್ರೀನ್ಶಾಟ್ ನೋಡಿದೆ. ಅದರಲ್ಲಿ ಆಲ್ರೆಡಿ 10 or 15 ಡೆಪ್ತ್ ಅಥವಾ ಈ 20 ಡೆಪ್ತ್ ಅಂತ ಏನಿದೆ ಆ ಕಾನ್ಸೆಪ್ಟ್ ಆಲ್ರೆಡಿ ಅವೈಲೇಬಲ್ ಇದೆ US ಕೆಲವೊಂದು ಬ್ರೋಕರೇಜಲ್ಲಿ. ಸೊ ಯಾರಾದರೂ ವರ್ಲ್ಡಲ್ಲಿ ನಂಬರ್ 1 ಅಂತ ಹೇಳಿದ್ರೆ ನಂಬೋದು ಸ್ವಲ್ಪ ಕಷ್ಟ, ಯಾಕಂದರೆ ನೀವು ಬೇಕಾದ್ರೆ ಬ್ರೌಸ್ ಮಾಡಿ ನೋಡ್ಬೋದು. ನಾನು ಬ್ರೌಸ್ ಮಾಡೋಕ್ಕಾಗಿಲ್ಲ. ಸೊ ಬ್ರೌಸ್ ಮಾಡಿ ನೋಡ್ಬೋದು. ಈ ಮೋರ್ ದೆನ್ 5 ಡೆಪ್ತ್ ಇನ್ಫಾರ್ಮೇಷನ್ ಆಲ್ರೆಡಿ ಕೆಲವೊಂದು ಫಾರಿನ್ ಕಂಟ್ರೀಸಲ್ಲಿ ಆಲ್ರೆಡಿ ಅವೈಲೇಬಲ್ ಇದೆ. ಸೊ ಇಂಡಿಯಾದಲ್ಲಿ ನಂಬರ್ 1 ಡಿಸ್ಕೌಂಟ್ ಬ್ರೋಕರೇಜ್ ಝೆರೋದಾ ಅವರು ತಂದಿದ್ದಾರೆ. ಅದೊಂದು ಅಪ್ರಿಷಿಯೇಟ್ ಮಾಡಬೇಕಾಗಿರೋಂತಹ ಒಂದು ವಿಷಯ ಅಂತಲೇ ಹೇಳ್ಬೋದು. ಸೊ ಯೂಸ್ ಮಾಡ್ಕೊಳ್ಳಿ. ಹೆಲ್ಪ್ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ, ಈ ಸಣ್ಣ ಇನ್ಫಾರ್ಮೇಷನ್ ಮುಖಾಂತರ ನಮ್ಮ ಮುಂದಿನ ಒಂದು ಜರ್ನಿನ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ, ಇವತ್ತಿನ ನಮ್ಮ ಈ ಇನ್ಫಾರ್ಮೇಷನ್ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ, ನಾನು ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಚಾನಲ್, ಕನ್ನಡದ ಚಾನಲ್. ನಾನು ಸತೀಶ್, ಧನ್ಯವಾದಗಳು. ಓಕೆ, ಸೊ ಅದನ್ನು ಬಿಟ್ಟು ಝೆರೋದಾ ಮುಖಾಂತರ ಏನಾದರೂ ನೀವು ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡಿದ್ರೆ ನನ್ನ ಸೀಕ್ರೆಟ್ ಚಾನಲ್ಗೆ ನೀವು ಜಾಯ್ನ್ ಆಗ್ಬೋದು ಟೆಲಿಗ್ರಾಮ್ ಮುಖಾಂತರ. ಅದೇ ರೀತಿ ನಾನು ಏನು ಟ್ರೇಡಿಂಗ್ ಮಾಡ್ತೀನಿ ಅದರ ಇನ್ಫಾರ್ಮೇಷನ್ ನಿಮ್ಮ ರೆಫರೆನ್ಸ್ಗೋಸ್ಕರ ಶೇರ್ ಮಾಡ್ತೀನಿ. ನೀವು ಅನಾಲಿಸಿಸ್ ಮಾಡಿ ಕಲಿಯಬಹುದು ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಾನು ಸತೀಶ್, ಧನ್ಯವಾದಗಳು.